ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೀವು ಬರಿಬೇಕಾಗಿರೋದು ಹಣಕ್ಕಾಗಿ ಹೆಣ ಆದ್ರು ಅಂತ ಬರಬೇಡಿ. ಹಣದ ಆಸೆಗೋಸ್ಕರ ಹೆಣ ಆದ್ರು ಅಂತ ಇರೋ ಸತ್ಯ ಏನಂದ್ರೆ, ಈ ಪಿಕ್ಚರಲ್ಲಿ ನಾನು ಒಬ್ಬ ಕಲಾವಿದನಾಗಿ ಆಕ್ಟ್ ಮಾಡಕ್ ಹೋದವನು. ರಾಜೇಶ್ ರಾಜ ಅನ್ನೋರು ಒಂದು ಡೈರೆಕ್ಟರ್ ಆಗಿದ್ರಲ್ಲಿ ಆಕ್ಟ್ ಮಾಡೋದು ಹೋದವನ್ನ ನನ್ನ ಹಣೆ ಬಾರನ ಚೇಂಜ್ ಮಾಡಿದವರು ಅವರು. ವಿಧಿ ಇಲ್ಲದೆ ಪ್ರೊಡ್ಯೂಸರ್ ಆದೆ. ಕೆಲವು ಕಾರಣಾಂತರದಿಂದ ಅವರು ಹೊರಗಡೆ ಹೋದ ನಂತರ ನನ್ನ ಗೆಳೆಯನಾದ ಮಂಜುನಾಥ್ ಅವ್ರಿಗೆ ನನ್ನ ಕಷ್ಟ ಸುಖಗಳನ್ನ ಹೇಳಿ ನಾವಿಬ್ಬರು ಹೇಳ್ಬೇಕಂದ್ರೆ ಡ್ಯಾನ್ಸರ್ಗಳಾಗಿ ಚೈತ್ರದ ಪ್ರೇಮಾಂಜಲಿ ಸುಮಾರು ಪಿಕ್ಚರ್ಗಳೆಲ್ಲ ಆಡಿ ಮತ್ತೆ ನಾನು ಪೊಲೀಸ್ ಇಲಾಖೆಗೆ ಹೋಗಿ ರಿಟೈರ್ಡ್ ಆದಮೇಲೆ ಸುಮ್ಮನೆ ಇದ್ರೆ ಕಾಯಿಲೆ ಬಿದ್ದು ಸಾಯ್ತೀನಿ ಅಂದ್ಬಿಟ್ಟು ಮತ್ತೆ ಇದಕ್ಕೆ ಬಂದೆ. ಹೀಗಾಗಿ ಆಕ್ಟಿವ್ ಆಗಿರ್ಬೇಕು ಅನ್ನೋ ಆಸೆಗೋಸ್ಕರ ಓಡ್ ಬಂದು ನನ್ನ ಗೆಳೆಯನ ಹತ್ರ ಸೇರಿದೆ. ಕಷ್ಟಗಳನ್ನೆಲ್ಲ ಹೇಳಿದೆ. ಆತ ಇವತ್ತು ನನಗೂ ಇಂಥ ಒಂದು ಸ್ಥಾನ ನೀಡ್ತಿಲ್ಲ. ನಾನು ಮಂಜುನಾಥನ್ನು ಯಾವತ್ತೂ ಮರೆಯೋಕ್ಕೆ ಇಷ್ಟಪಡಲ್ಲ. ನಾನು ಸ್ವಲ್ಪ ಸ್ಪೀಡಲ್ಲಿ ಮಾತಾಡ್ತೀನಿ, ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೋಬೇಡಿ. ನಾವು ಇವರೆಲ್ಲ ಒಂದೇ ಬ್ಯಾಚು. ಇಲ್ಲೇ ಬ್ಯಾಟಳಿ ಪೇಟೆಸಲ್ಲಿ ತರಬೇತಿ ಮಾಡ್ತಿದ್ದೋ. ನಾವು 4 ರೌಂಡ್ ಓಡಿದ್ರೆ ಇವರು ಒಂದೇ ರೌಂಡು ಅಲ್ಲೇ ಡ್ಯಾನ್ಸ್ ಮಾಡೋರು. ನಾವು 4 ರೌಂಡು, 1 ರೌಂಡ್ಗೆ 1 ಕಿಲೋಮೀಟ್ರು. ನಾವು 4 ರೌಂಡ್ ಓಡ್ತಿದ್ದೋ, ಇವರು ಒಂದೇ ರೌಂಡ್ ಓಡ್ತಿದ್ದು ರನ್ನಿಂಗು. ಅಲ್ಲೇ ನಾವು ಮಾರ್ಜಿನ್ ಕೊಡ್ತಿದ್ದೋ. ಅವರು ಡ್ಯಾನ್ಸ್ ಮಾಡೋರು, ಹಾಡಾಡೋರು. ಅದರಿಂದ ನಾವು ಇಲಾಖೆಯಲ್ಲಿ ಇವ್ರು ಮಾರ್ಜಿನ್ ಕೊಡ್ತಿದ್ದೋ. ಇವರು ಚಿತ್ರ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬಂದಿಲ್ಲ, ರಕ್ತ ಬಂದಿ ಅಂತ ಅನ್ಸುತ್ತೆ. ಇವೆಲ್ಲ ನೋಡಿದ್ರು ಭಾರಿ ಕಷ್ಟಪಟ್ಟಿದ್ದಾರೆ. ಈ ಚಿತ್ರ ತೆಗಿಬೇಕಾದ್ರೆ ಭಾರಿ ಕಷ್ಟಪಟ್ಟಿದ್ದಾರೆ. ಇದೆಲ್ಲ ಕಾರಣ ನಾವೊಬ್ಬರು IGP ಇದ್ದಾರೆ, ಟಿ ಜಯಪ್ರಕಾಶ್ ಅಂತೇಳಿ. ಅವ್ರನ್ನ ನೆನೆಸ್ಕೋಬೇಕು ಅಂತೇಳಿ ನಾವು ಕಳೆದ ವಾರ ಅವ್ರ ಮನೆ ಹೋದೋ. ಅವರು ಬರ್ತೀವಿ ತಪ್ಪಿಕೊಂಡು ಕಾರಣಾಂತರಗಳಿಂದ ಅವರು ಚಿಕ್ಕಮಂಗ್ಳೂರಿಗೆ ಹೋಗಿ ಬಂದಿಲ್ಲ. ಇನ್ನೂ ಅಂದವೇ ಇದ್ದಾರೆ, ತಡವಾಗ್ಬೋದು. ಅವರ ಹೆಸರು ಹಾಕಬೇಕು ಅಂತೇಳಿ ಅವ್ರ ಮನೆಗೆ ಹೋಗಿ ಪರ್ಮಿಷನ್ ಕೇಳ್ದೋ. ಸುಕುಮಾರ್ ರಾಯಪುರನು ಬರ್ತೀವಿ ಅಂತ ಪರ್ಮಿಷನ್ ಕೊಟ್ಟರು. ಕಾರಣಾಂತರಗಳಿಂದ ಬಂದಿಲ್ಲ. ಈ ನಮ್ಮ ಪೊಲೀಸ್ ಇಲಾಖೆಯಿಂದ ಎಲ್ಲ ನಿವೃತ್ತರೆಲ್ಲ ಕೂತಿದ್ರ. ನಾವೆಲ್ಲ ಶುಭಾರಸೆ ಒಂದು ಜೈಕಾರ ಹೇಳುವ. ಸುಕುಮಾರ್ಗೆ